ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಫಸ್ಟ್ ಬಂದ್ಬಿಟ್ಟು ಯಾವ ಅಂದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಮಗೆ ಝೆಡ್ ಟೆಸ್ಟ್, ಟಿ ಟೆಸ್ಟ್ ಅಂಡ್ ಎಫ್ ಟೆಸ್ಟ್ ಬಂದು ಅನೋವಾನಲ್ಲಿ ಕೊಡ್ತಾರೆ. ಅಂದ್ರೆ ಅನೋವನ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಈ ಅನೋವಾ ಒನ್ ಟೈಲ್ ಕೊಡ್ತಾರೆ. ಸೊ ನಿಮಗೆ ಝೆಡ್ ಟೆಸ್ಟ್ ಅಲ್ಲಿ ಒನ್ ಟೈಲ್, ಟೂ ಟೈಲ್ ಅಂಡ್ ಟಿ ಟೆಸ್ಟ್ ಅಲ್ಲಿ ಪೇಯ್ಡ್ ಮತ್ತೆ ಇಂಡಿಪೆಂಡೆಂಟ್. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಕೇಳ್ತಾರೆ. ನಾನು ನಿಮಗೆ ಅದು ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತೀನಿ, ಅಥವಾ ಕ್ಲಾಸಲ್ಲೂ ಮಾಡಿದ್ದೀನಿ ನಿಮಗೆ ಯಾವ ರೀತಿನಲ್ಲಿ ಅಂತ ಹೇಳ್ಬಿಟ್ಟು. ಜಸ್ಟ್ ನೆಕ್ಸ್ಟ್ ನೀವು ವೈವಾ ಎಕ್ಸಾಮ್ ಅಲ್ಲಿ ಯಾವ ರೀತಿನಲ್ಲಿ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡೋದು ಪ್ರಾಬ್ಲಮ್, ಯಾವ ಮೆಥಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಈಗ ನಾನು ಹೇಳ್ತೀನಿ. ಸೊ ಆಲ್ರೆಡಿ ಥಿಯರಿ ನೀವು ಓದಿದ್ದೀರಲ್ವಾ? ಥಿಯರಿ ಕಾನ್ಸೆಪ್ಟ್ಸ್. ಓಕೆ, ಸೊ ಈಗ ನೋಡಿ, ಝೆಡ್ ಟೆಸ್ಟ್. ಸೊ ಈಗ ನಾವು ಪ್ರಾಬ್ಲಮ್ SPSS ಅಲ್ಲಿ ಮಾಡಿದ್ದೀವಿ ಮತ್ತೆ ಎಕ್ಸೆಲ್ ಅಲ್ಲಿ ಮಾಡಿದ್ದೀವಿ. ನಾಳೆ ನಿಮಗೆ ಒಬ್ಬ ಸರ್ ಬರ್ತಾರೆ, ಮಾರ್ಕ್ಸು ಕೊಡ್ತಾರೆ. ಸೊ ಅಲ್ಲಿ ನೀವು ರೆಸ್ಪಾನ್ಸ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ರೆಕಾರ್ಡ್ ಅಲ್ಲಿ ಏನೇನೆಲ್ಲ ಥಿಯರಿ ಕಾನ್ಸೆಪ್ಟ್ಸ್ ನ ಬರ್ಸಿದ್ದೀನೋ ಅಷ್ಟನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಓಕೆ, ಅಂಡ್ ಆಲ್ಸೋ ಯು ಶುಡ್ ನೋ ದ 7 ಸ್ಟೆಪ್ಸ್ ಆಫ್ ಹೈಪೋಥಿಸಿಸ್ ಟೆಸ್ಟಿಂಗ್. ಸೊ ಮ್ಯಾಕ್ಸಿಮಮ್ ನಿಮ್ಗೆ ಜನರಲ್ ಆಗಿ ಯಾವ ತರ ಕ್ವಶನ್ಸ್, ಯಾವ ಕ್ವಶನ್ಸ್ ನ ಕೇಳಬಹುದು ಅಂತ ಹೇಳಿದ್ರೆ, ರಿಸರ್ಚ್ ಡಿಸೈನ್ ಅಂದ್ರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ಅಂಡ್ ರಿಸರ್ಚ್ ಮೆಥಡ್ಸ್ ಅಂತ ಹೇಳ್ಬಿಟ್ಟು ಕೇಳಬಹುದು. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮತ್ತೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳಬಹುದು. ಟೈಪ್ 1 ಎರರ್ ಮತ್ತೆ ಟೈಪ್ 2 ಎರರ್ ಅಂದ್ರೇನು ಕೇಳಬಹುದು. ಮತ್ತೆ ವಾಟ್ ಆರ್ ದ ವೇರಿಯಸ್ ರೀಸನ್ಸ್, ಯಾಕೆ ನಾವು ಝೆಡ್ ಟೆಸ್ಟ್ ನ ಯೂಸ್ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಯೂಸ್ ಮಾಡಬೇಕು, ಅಂಡ್ ವೈ ವಿ ನೀಡ್ ಟು ಯೂಸ್ ಟಿ ಟೆಸ್ಟ್ ಅಂಡ್ ವಾಟ್ ಈಸ್ ದ ಸಿಚುವೇಶನ್, ಯಾವ ಸಿಚುವೇಶನ್ ಅಲ್ಲಿ ಅದು ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅಂಡ್ ಅನೋವಾ, ಸೊ ಇದು ಒನ್ ವೇ ನಾನು ಮಾಡಿಸಿದ್ದೀನಿ ನಿಮಗೆ. ಕೈ ಸ್ಕ್ವೇರ್ ಅಲ್ಲಿ ಒಂದು ಪ್ರಾಬ್ಲಮ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀನಿ. ಬಟ್ ಅದು ಥಿಯರಿ ವೈ ವಿ ನೀಡ್ ಟು ಯೂಸ್ ಕೈ ಸ್ಕ್ವೇರ್ ಅಂತ ಕೇಳ್ಬೋದು, ಬಿಟ್ರೆ ಬೇರೆ ಪ್ರಾಬ್ಲಮ್ ನಿಮ್ಗೆ ಯಾವುದು ಬರೋದಿಲ್ಲ. ಓಕೆ, ಸೊ ಕೇಳಿಸಿದೆ ಅಲ್ವಾ ನಿಮಗೆ ವಾಯ್ಸು? ಎಸ್ ಸರ್, ಕೇಳಿಸ್ತಿದೆ. ಓಕೆ, ಸರ್. ಝೆಡ್ ಟೆಸ್ಟ್ ಅಂದಿದ ತಕ್ಷಣ ನಿಮಗೆ ಅಂದ್ರೆ ಈಗ ಝೆಡ್ ಟೆಸ್ಟ್ ಒಂದು ಪ್ರಾಬ್ಲಮ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಆ ಝೆಡ್ ಟೆಸ್ಟ್ ನ ಬಂದು ಯಾವ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡ್ತೀವಿ, ಯಾರಾದ್ರೂ ಹೇಳ್ತೀರಾ? ಯಾವ ಸಿಚುವೇಶನ್ ಅಲ್ಲಿ ಝೆಡ್ ಟೆಸ್ಟ್ ನ ಅಪ್ಲೈ ಮಾಡ್ತೀವಿ ಅಂತ? ಪಾಪ್ಯುಲೇಷನ್ ಸೈಜ್ ಮೋರ್ ದನ್ 30 ಇರಬೇಕು, ಮತ್ತೆ ಸ್ಟ್ಯಾಂಡರ್ಡ್ ಡಿವಿಷನ್ ನಮಗ್ ಗೊತ್ತಿರುತ್ತೆ ಸರ್ ಅದ್ರಲ್ಲಿ. ಓಕೆ, ಸೊ ಪಾಪ್ಯುಲೇಷನ್ division ಸೈಜ್ ಬಂದು ಮೋರ್ ದ್ಯಾನ್ 30 ಇದ್ದಾಗ, ಅಂದ್ರೆ ಪಾಪ್ಯುಲೇಷನ್ ಬಂದ್ಬಿಟ್ಟು ಮೋರ್ ದ್ಯಾನ್ 30 ಇದ್ದಾಗ ನಾವು ಝೆಡ್ ಟೆಸ್ಟ್ ಅಪ್ಲೈ ಮಾಡ್ತೀವಿ. ಇದು ಫಸ್ಟ್ ಕಂಡೀಷನ್. ನೀವು ಪ್ರಾಬ್ಲಮ್ ಕೊಟ್ಟಿದ ತಕ್ಷಣ ಪ್ರಾಬ್ಲಮ್ ನ ಕ್ಲಿಯರ್ ಆಗಿ ಓದಿ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 30 ಅಬ್ಸರ್ವೇಷನ್ಸ್ ಅಥವಾ ಸ್ಯಾಂಪಲ್ ಸೈಜ್ ಏನಾದ್ರು ಮೋರ್ ದ್ಯಾನ್ 30 ಇತ್ತು ಅಂತ ಹೇಳಿದ್ರೆ ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ ಅಂತ ಮೈಂಡ್ ಸೆಟ್ ಗೆ ಬರಬೇಕು. ಕ್ಲಿಯರಾ? ಎಸ್ ಸರ್. ನೆಕ್ಸ್ಟ್, ಈ ಮೋರ್ ದ್ಯಾನ್ 30 ಇದ್ದು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟು ಮೋರ್ ದ್ಯಾನ್ 30 ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಆಗ ನಾವು ಯಾವ ಟೆಸ್ಟ್ ನ ಅಪ್ಲೈ ಮಾಡ್ತೀವಿ? ಝೆಡ್ ಟೆಸ್ಟ್ ನ ಅಪ್ಲೈ ಮಾಡ್ತೀವಿ. ಇವೆರಡು ಕಂಡೀಷನ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾದ್ರೆ ಈ ಒಂದು ಪ್ರಾಬ್ಲಮ್ಗೆ ಇದೇ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ ಅಂತ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಈ ಝೆಡ್ ಟೆಸ್ಟ್ ಅಲ್ಲಿ ಒಂದನೇ ಕಂಡೀಷನ್ ಏನು? ಮೋರ್ ದ್ಯಾನ್ 30 ಸ್ಯಾಂಪಲ್ ಸೈಜ್ ಇರಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನು? ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪಾಪ್ಯುಲೇಷನ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟು ಮೋರ್ ದ್ಯಾನ್ 30 ಸ್ಯಾಂಪಲ್ ಸೈಜ್ ಏನಾದ್ರು ಇದ್ದಾರೆ ಅಂತ ಹೇಳಿದ್ರೆ ಆಗ ನಾವು ಯಾವ ಟೆಸ್ಟ್ ನ ಅಪ್ಲೈ ಮಾಡಬೇಕು? ಝೆಡ್ ಟೆಸ್ಟ್ ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬಂದು ಟಿ ಟೆಸ್ಟ್ ಕಂಡೀಷನ್. ನಾವು ಪ್ರಾಬ್ಲಮ್ ನ ಅಂದ್ರೆ ಯಾವ ಪ್ರಾಬ್ಲಮ್ ಯಾವ ಟೆಸ್ಟ್ ನ ಅಪ್ಲೈ ಮಾಡಬೇಕು ಅಂತ ಮಾತ್ರ ಇದು ಐಡೆಂಟಿಫಿಕೇಶನ್. ಇದು ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಕೊಟ್ಟರೆ ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್, ಈಗ ಟಿ ಟೆಸ್ಟ್ ಅಲ್ಲಿ ಸೇಮ್. ಈಗ ನೋಡಿ, ಪಾಪ್ಯುಲೇಷನ್ ಅಥವಾ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟಿ ಟೆಸ್ಟ್ ಅಲ್ಲಿ ಕೊಟ್ಟಿರ್ತಾರಾ? ಇಲ್ಲ ಸರ್, ಕೊಟ್ಟಿರೋದಿಲ್ಲ. ಇಲ್ಲ ಸರ್. ಸೊ ಈಗ ಟಿ ಟೆಸ್ಟ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಲೆಸ್ ದೆನ್ 30. ಲೆಸ್ ದ್ಯಾನ್ 30. ನೀವು ಮೋರ್ ದ್ಯಾನ್ 30 ಮತ್ತೆ ಲೆಸ್ ದ್ಯಾನ್ 30 ಅಲ್ಲಿ ಪ್ರಾಬ್ಲಮ್ ಎಕ್ಸಾಮಿನೇಷನ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಇಲ್ಲಿ ಝೆಡ್ ಟೆಸ್ಟ್ ಇದೆ ನೋಡಿ, ಫಸ್ಟ್ ಈ ಸಿಂಬಲ್ ನೋಡಿ ಗ್ರೇಟರ್ ದ್ಯಾನ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ, ಕರೆಕ್ಟ್ ಅಲ್ವಾ?
ಈ ಸಿಂಬಲ್ ನೋಡ್ಕೋಬೇಕು ನೀವು ಸ್ಯಾಂಪಲ್. ಹ್ಮ್ ಮತ್ತೆ ಟಿ ಟೆಸ್ಟ್ ನೋಡಿ, ಫಸ್ಟ್ ಇದು ಲೆಸ್ ದ್ಯಾನ್ ಸಿಂಬಲ್ ನಮಗೆ ತೋರಿಸಿಕೊಡುತ್ತೆ. ಓಕೆ, ಸೊ ಝೆಡ್ ಟೆಸ್ಟ್ ಅಂಡ್ ಟಿ ಟೆಸ್ಟ್. ಸೊ ಇದು ಲೆಸ್ ದ್ಯಾನ್ ಸಿಂಬಲ್ ನಮಗೆ ತೋರಿಸ್ಕೊಡುತ್ತೆ. ಸೊ ಈಗ ಝೆಡ್ ಟೆಸ್ಟ್ ಬಂದು ಮೋರ್ ದ್ಯಾನ್ 30 ಇದ್ದಾಗ ಅಪ್ಲೈ ಮಾಡ್ತೀವಿ, ಟಿ ಟೆಸ್ಟ್ ನ ಲೆಸ್ ದ್ಯಾನ್ 30 ಇದ್ದಾಗ ನಾವು ಅಪ್ಲೈ less than 30 ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈಗ ಟಿ ಟೆಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಟಿ ಟೆಸ್ಟ್ ಅಲ್ಲಿ ನಮಗೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರೋದಿಲ್ಲ. ಈ ಎರಡು ನಿಮ್ಗೆ ಗೊತ್ತಿರಲ್ಲ. ಕಂಡೀಷನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಈ ಪ್ರಾಬ್ಲಮ್ಗೆ ಝೆಡ್ ಟೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ, ಆ ಪ್ರಾಬ್ಲಮ್ಗೆ ಟಿ ಟೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಐಡೆಂಟಿಫಿಕೇಶನ್ ಮಾಡಬಹುದು. ಓಕೆ, ಸೊ ಇನ್ ದಿಸ್ ಟಿ ಟೆಸ್ಟ್ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ Standard ಡಿವಿಯೇಷನ್ deviation ಈಸ್ ಅನ್ನೋನ್. unknown. ಓಕೆ, ಈ ಎರಡೂ ಕಂಡೀಷನ್ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಇವಾಗ ಕ್ಲಿಯರ್ ಆಗಿ ಹೇಳ್ಬೋದು ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತಾ ಅಥವಾ ಟಿ ಟೆಸ್ಟ್ ಅಪ್ಲಿಕಬಲ್ ಆಗುತ್ತಾ ಅಂತ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಹ್ಮ್. ಇಲ್ಲ ಇಲ್ಲ ಅಲ್ವಾ? ಸರ್. ಓಕೆ, No, ನಿಮಗೆ sir. ಈ ಒಂದು ಝೆಡ್ ಟೆಸ್ಟ್ ಅಲ್ಲಿ ಟೇಬಲ್ ವ್ಯಾಲ್ಯೂಸ್ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. 1 ಟೈಲ್ ಟೆಸ್ಟ್ ಮತ್ತೆ 2 ಟೈಲ್ ಟೆಸ್ಟ್. ನಿಮ್ಗೆ ಟೇಬಲ್ ಗೊತ್ತಿಲ್ಲ ಅಂದ್ರೇನು ಸಹ ನಾನು ಈಗ ಪ್ರಾಬ್ಲಮ್ ಮಾಡ್ತೀನಲ್ವಾ, ಅದರಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತೀನಿ ಯಾವ್ದನ್ನ ಟೇಬಲ್ ಆಗಿ ನೀವು ತಗೋಬೇಕು ಅಂತ ನೋಡಿ. ಯಾಕಂತ ಹೇಳಿದ್ರೆ ಎಕ್ಸೆಲ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ನಾನು ಈಸಿಯೆಸ್ಟ್ ಆಗಿ ಹೇಳ್ಕೊಡ್ತೀನಿ. ಸೊ ನಿಮಗೆ ನಾನು ಕಂಪ್ಲೀಟ್ ಆಗಿ ಮ್ಯಾನ್ಯುಯಲ್ ಆಗು ಮಾಡಿಸಿದ್ದೀನಿ ಮತ್ತೆ ಎಕ್ಸೆಲ್ ಅಲ್ಲೂ ಮಾಡಿಸಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಹೌದು ಸರ್. ಎಕ್ಸಾಮಿನೇಷನ್ Y1 ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ರೆಕಾರ್ಡ್ ನ ಎಕ್ಸ್ಟರ್ನಲ್ ತಗೊಳ್ತಾರೆ. ತಗೊಂಡಿದ್ದಾದ್ಮೇಲೆ ಅವರು ನಿಮಗೆ ಕ್ವಶನ್ ಪೇಪರ್ ನ ಕೊಡ್ತಾರೆ. ಆ ಕ್ವಶನ್ ಪೇಪರ್ ಅಲ್ಲಿ 2 ಪ್ರಾಬ್ಲಮ್ ಇರುತ್ತೆ. ನೀವು 2 ಪ್ರಾಬ್ಲಮ್ ನ ಸಿಸ್ಟಮ್ ಅಲ್ಲಿ ಎಕ್ಸಿಕ್ಯೂಷನ್ ಮಾಡೋದಷ್ಟೇ. ಎಕ್ಸಿಕ್ಯೂಷನ್ ಮಾಡಿ ಇದು ಟಿ ಟೆಸ್ಟ್ ಇದು ಎಫ್ ಟೆಸ್ಟ್ ಅಂತ ಹೇಳಿ ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ಬೇಕು. ಮಿನಿಮಮ್ 1 ಅವರ್ ಟೈಮ್ ಇರುತ್ತೆ. ಆ 1 ಅವರ್ ಅಲ್ಲಿ ಕ್ಲಿಯರ್ ಆಗಿ ಡೇಟಾ ಎಂಟ್ರಿ ಮಾಡ್ಕೊಂಡು ಯಾವ ಪ್ರಾಬ್ಲಮ್ಗೆ ಯಾವ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕ್ಲಿಯರ್ ಆಗಿ ನಿಮ್ಗೆ ಏನ್ ತಲೆಗೊಳಿಯುತ್ತೋ ಅದನ್ನ ಎಕ್ಸೆಲ್ ಅಲ್ಲೇ ಟೈಪ್ ಮಾಡ್ತಾ ಬರಬೇಕು. ನಾನು ಹೇಳ್ತೀನಿ ಯಾವ ತರ ಟೈಪ್ ಮಾಡಬೇಕು ಅಂತ. ಇವಾಗ ಈ 2 ಕಂಡೀಷನ್ ಇವೆರಡು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಝೆಡ್ ಟೆಸ್ಟ್ ಯಾಕೆ, ಟಿ Yes, ಟೆಸ್ಟ್. sir. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಫ್ ಟೆಸ್ಟ್ ಇದೆ. ಆ ಎಫ್ ಟೆಸ್ಟ್ ಬಂದ್ಬಿಟ್ಟು ನಾವು ಮ್ಯಾಕ್ಸಿಮಮ್ ಯಾವ್ದ್ರಲ್ಲಿ ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ಅನೋವಾನಲ್ಲಿ ಯೂಸ್ ಮಾಡಿದೀವಿ. ಸೊ ಅದಕ್ಕಾಗಿ ಈ ಅನೋವಾ ಪ್ರಾಬ್ಲಮ್ ಮಾಡಿದಾಗಲೇ ಎಫ್ ಟೆಸ್ಟ್ ನಮಗೆ ಬರೋದ್ರಿಂದ ಎಫ್ ಟೆಸ್ಟ್ ನಿಮಗೆ ಸಪರೇಟ್ ಆಗಿ ಕೊಡೋದಿಲ್ಲ. ಓಕೆ, ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಝೆಡ್ ಟೆಸ್ಟ್ ಅಲ್ಲಿ ಕೊಡಬೇಕು, ಇನ್ನೊಂದು ಟಿ ಟೆಸ್ಟ್ ಅಲ್ಲಿ ಕೊಡಬೇಕು. ಸೊ ಝೆಡ್ ಟೆಸ್ಟ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1 ಟೈಲ್ ಕೊಡಬೇಕು ಅಥವಾ 2 ಟೈಲ್ ಕೊಡಬೇಕು. ಓಕೆ, ಟಿ ಟೆಸ್ಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಕೊಡಬಹುದು ಅಥವಾ ಪೇರ್ಡ್ ಸ್ಯಾಂಪಲ್ ಟಿ ಟೆಸ್ಟ್ ಕೊಡಬಹುದು. ಓಕೆ, ಸೊ ಈಗ ಈ ಝೆಡ್ ಟೆಸ್ಟ್ ಅಲ್ಲಿ 1 ಟೈಲ್ ಕೊಡಬಹುದು ಅಥವಾ 2 ಟೈಲ್ ಪ್ರಾಬ್ಲಮ್ ಕೊಡಬಹುದು. ಕ್ಲಿಯರಾ? ಟಿ Yes, sir. ಟೆಸ್ಟ್ ಅಲ್ಲಿ ಪೇರ್ಡ್ ಸ್ಯಾಂಪಲ್ ಕೊಡಬಹುದು ಮತ್ತೆ ಅನ್ಪೇರ್ಡ್ ಅಂತ ಹೇಳ್ಬಿಟ್ಟು ಕೊಡಬಹುದು. ಪೇರ್ಡ್ ಅಂತ ಹೇಳಿದ್ರೆ ಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟು, ಅನ್ಪೇರ್ಡ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಇದು ನಾನು ಕ್ಲಾಸ್ ಮಾಡಿದಾಗ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ನಿಮ್ಗೆ. ಸರ್ ಸ್ವಲ್ಪ ಜನ ಕ್ಲಾಸ್ ಇದ್ರಲ್ಲಿ ಆನ್ಲೈನ್ ಅಲ್ಲಿ ಇದಾರೆ, ಅವ್ರಿಗೆ ಇದ್ ಮಾಡಿ ಸರ್, ಆಡ್ ಮಾಡಿ ಸರ್ ಅವ್ರಿಗೆ. ಹೋಲ್ಡ್ ಅಲ್ಲಿ ಇದಾರೆ. ಅಡ್ಮಿಟ್ ಮಾಡಿದ್ದೀನಿ. ಓಕೆ, ಜಾಯ್ನ್ ಆಗಿದ್ದಾರಲ್ವಾ? ಸರ್. ಸ್ಕ್ರೀನ್ ಕಾಣಿಸ್ತಿದೆಯಾ? ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? Yes, sir. ಓಕೆ ಸರ್ ಕಾಣಿಸ್ತಿದೆ. ನೋಡಿ, ಈ ಕಂಡೀಷನ್ ಬೇಸ್ ಮೇಲೆ ನೀವು ಈ ಪ್ರಾಬ್ಲಮ್ ಇದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು, ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಯಾವ ಮೆಥಡ್ ಅಲ್ಲಿ ನಾವು ಮಾಡಬೇಕು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳೋದಿಲ್ಲ ನೀವು ಝೆಡ್ ಟೆಸ್ಟ್ ಅಪ್ಲೈ ಮಾಡಿ, ಝೆಡ್ ಟೆಸ್ಟ್ 1 ಟೈಲ್ ಅಪ್ಲೈ ಮಾಡಿ, 2 ಟೈಲ್ ಅಪ್ಲೈ ಮಾಡಿ, ಟಿ ಟೆಸ್ಟ್ ಪೇರ್ಡ್ ಅಪ್ಲೈ ಮಾಡಿ, ಅನ್ಪೇರ್ಡ್ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಸೊ ಅದಕ್ಕಾಗಿ ನೀವು 2 ಕಂಡೀಷನ್ ಬೇಸ್ ಮೇಲೆ ಈ ಪ್ರಾಬ್ಲಮ್ ಟಿ ಟೆಸ್ಟ್, ಎಫ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಝೆಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಳೋ ಒಂದು ಮೆಥಡ್ ಇದು. ಓಕೆ, ಸೊ ನೆಕ್ಸ್ಟ್ ಎಫ್ ಟೆಸ್ಟ್ ನೋಡಿ. ಎಫ್ ಟೆಸ್ಟ್ ಅನೋವಾನಲ್ಲಿ ಮಾಡೋದ್ರಿಂದ ಇದೇನು ಪ್ರಾಬ್ಲಮ್ ಇಲ್ಲ, ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಡೋದಿಲ್ಲ. ಕೊಟ್ರೆ ಅನೋವಾ 1 ಟೈಲ್ ಕೊಡ್ತಾರೆ ಅಥವಾ 1 ವೇ ಅನೋವಾ ಕೊಡ್ತಾರೆ. ಓಕೆ, ಸೊ ಈ ಅನೋವಾ ಯಾವಾಗ ನಾವು ಯೂಸ್ ಮಾಡ್ತೀವಿ, ಯಾರಿಗಾದ್ರೂ ಐಡಿ ಇದೆಯಾ?
ಗ್ರೂಪ್ಸ್ ನಾವು ಮೋರ್ ದೆನ್ 2 ವೇರಿಯೇಬಲ್ಸ್ ಇದ್ರೆ ಮಾಡ್ತೀವಲ್ಲ ಸರ್. ಮೋರ್ ದೆನ್ 2 ವೇರಿಯೇಬಲ್ಸ್ ಅಥವಾ ಗ್ರೂಪ್ಸ್ ಅಂತ ಹೇಳಿದ್ರೆ ಮೋರ್ ದೆನ್ 2 ಅಂತ ಬರುತ್ತೆ. ಗ್ರೂಪ್ಸ್ ಏನಾದ್ರೂ ನಾವು ಎಲ್ಲಾ ಗ್ರೂಪ್ಸ್ ಸಿಮಿಲರ್ ಅಥವಾ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಎಫ್ ಟೆಸ್ಟ್ ಅಲ್ಲಿ ಅನೋವಾ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ 3, ಪ್ಲೇಯರ್ 1, ಪ್ಲೇಯರ್ 2 ಅಂದ್ರೆ ಪ್ಲೇಯರ್ಸ್ 1 ಗ್ರೂಪ್, ಪ್ಲೇಯರ್ಸ್ 2 ಗ್ರೂಪ್, ಪ್ಲೇಯರ್ಸ್ 3 ಗ್ರೂಪ್, ಈ ತರ ಗ್ರೂಪ್ಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ಅನೋವಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋಗುತ್ತೆ. ನಿಮ್ಗೆ ಪ್ರಾಬ್ಲಮ್ ಒಂದೊಂದು ನಾನು ತೋರಿಸಿ ನಿಮಗೆ ಯಾವ ತರ ಐಡೆಂಟಿಫಿಕೇಶನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಇಷ್ಟರಲ್ಲಿ ಏನ್ ಡೌಟ್ ಇದೆಯಾ? ಇಷ್ಟರಲ್ಲೇ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಝೆಡ್ ಟೆಸ್ಟ್, ಟಿ ಟೆಸ್ಟ್ ಮತ್ತೆ ಅನೋವಾ, ಇಷ್ಟರಲ್ಲಿ ಏನೋ ಡೌಟ್ ಇದೆಯಾ? No, sir. ಝೆಡ್ ಟೆಸ್ಟ್ ಇವಾಗ ಬಂದಿರೋರು ನೋಡ್ಕೊಳ್ಳಿ. ಝೆಡ್ ಟೆಸ್ಟ್, ಒಂದ್ ನಿಮಿಷ, ಯಾರಾದ್ರೂ ವೇಟಿಂಗ್ ಅಲ್ಲಿ ಇದ್ದಾರೆ? ಓಕೆ, ಇಷ್ಟು ಕ್ಲಿಯರ್ ಆಗಿದೆಯಲ್ವಾ? ಮಾತಾಡಿ ಯಾರಾದ್ರು. ಸರ್ ಅದು ಅನೋವಾದು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ. ಗ್ರೂಪ್ಸ್ ಇದ್ರೆ ಮಾತ್ರ 2 ವೇರಿಯೇಬಲ್ಸ್, ಮೋರ್ ದನ್ 2 ವೇರಿಯೇಬಲ್ಸ್ ಇದೆ ತಗೊಂತೀವಿ. ಮತ್ತೆ ಮೋರ್ ದೆನ್ 2 ವೇರಿಯೇಬಲ್ಸ್ ಇದ್ರೆ ತಗೊಳ್ತೀವಿ, ಮತ್ತೆ ಗ್ರೂಪ್ಸ್ ಇದ್ರೆ ತಗೊಳ್ತೀವಿ ಅಷ್ಟೇ. ಗ್ರೂಪ್ಸ್ ಅಂತ ಹೇಳಿದ್ರೆ ಇವಾಗ ಎಂ.ಕಾಮ್ ಮತ್ತೆ ಎಕನಾಮಿಕ್ಸು ಮತ್ತೆ ಇಂಗ್ಲಿಷು ಮೂರು ಗ್ರೂಪ್ ಸ್ಟೂಡೆಂಟ್ಸು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾರಾ ಇಲ್ವಾ ಅಂತ ಈ ತರ ಗ್ರೂಪ್ಸ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಅನೋವಾ ಯೂಸ್ ಮಾಡ್ತೀವಿ ಅಷ್ಟೇ. ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ ಪ್ರಾಬ್ಲಮ್ ನೋಡಿದ ತಕ್ಷಣ ಯಾವ ರೀತಿನಲ್ಲಿ ಐಡೆಂಟಿಫಿಕೇಶನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಝೆಡ್ ಟೆಸ್ಟ್ ಅಪ್ಲೈ ಆಗಬೇಕು ಅಂತ ಹೇಳಿದ್ರೆ ಕಂಡೀಷನ್ ಏನು? ಮೋರ್ ದನ್ 30 ಸ್ಯಾಂಪಲ್ ಸೈಜ್ ಇರಬೇಕು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರಬೇಕು. ಸೆಕೆಂಡ್, ಟಿ ಟೆಸ್ಟ್ ಪೇರ್ಡ್ ಅನ್ಪೇರ್ಡ್ ನಾನು ಹೇಳ್ತೀನಿ ನಿಮಗೆ. ಇಂಡಿಪೆಂಡೆಂಟ್ ಮತ್ತೆ ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಏನು ಅಂತ ನೀವು ಓದ್ಕೊಂಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಆಗ ಟಿ ಟೆಸ್ಟ್ ಅಂದ್ರೆ ಲೆಸ್ ದನ್ 30 ಪಾಪ್ಯುಲೇಷನ್ ಏನಾದ್ರೂ ಇದ್ದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಆಗ ನಾವು ಟಿ ಟೆಸ್ಟ್ ನ ಯೂಸ್ ಮಾಡ್ತೀವಿ. ಸಿ ಒನ್ ಮೋರ್ ಥಿಂಗ್, ಟಿ ಟೆಸ್ಟ್ ಮೋರ್ ದನ್ 30 ಇದ್ರೇನು ಸಹ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿಲ್ಲ ಅಂದ್ರೆ ನಾವು ಟಿ ಟೆಸ್ಟ್ ನ ಅಪ್ಲೈ ಮಾಡ್ತೀವಿ. ಇದು ಕ್ಲಾಸಲ್ಲೂ ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವಾಗ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೋ ಅವಾಗ ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಟಿ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ. ಗ್ರೂಪ್ಸ್ ಏನಾದ್ರೂ ನಾವು ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅನೋವಾ ಅಪ್ಲಿಕಬಲ್ ಆಗುತ್ತೆ. ಕ್ಲಿಯರಾ? ಎಸ್ ಸರ್. Sir. ಓಕೆ, ಈಗ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಸರ್ ಸೆಂಡ್ ಮಾಡಿದ್ರು, ಕರೆಕ್ಟ್ ಅಲ್ವಾ? ಮಾಡೆಲ್ ಕ್ವಶನ್ ಪೇಪರ್ ಕಾಣ್ತಿದೆ ಅಲ್ವಾ? Yes, sir. ಓಕೆ, ನಿಮಗೆ ಹೆಡ್ಡಿಂಗ್ಸ್ ಬಂದ್ಬಿಟ್ಟು ಈ ತರ ಕೊಡೋದಿಲ್ಲ ಪ್ರಾಬ್ಲಮ್ ಅಲ್ಲಿ. ಹೆಡ್ಡಿಂಗ್ಸ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಇನ್ ಕೇಸ್ ಕೊಟ್ರೆ ಅದೃಷ್ಟ ಅಷ್ಟೇ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನೋಡಿ, ಎಂಟೈರ್ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ನೀವು ಈ ಟೆಸ್ಟ್ ನ ಅಪ್ಲಿಕಬಲ್ ಮಾಡಿ ಅಂತ, ಎಲ್ಲೂ ಮೆನ್ಷನ್ ಮಾಡಿಲ್ಲ, ಕರೆಕ್ಟ್ ಅಲ್ವಾ? ಎಸ್ ಸರ್, ಮಾಡಿಲ್ಲ. ಓಕೆ, ಸೊ ಈಗ ಪ್ರಾಬ್ಲಮ್ ಇಲ್ಲಿದಿರನ್ನ ನಾವು ಒಂದು ಐಡೆಂಟಿಫಿಕೇಶನ್ ಮಾಡಿ ನೋಡೋಣ, ನೋಡಿ ಯಾವ ರೀತಿನಲ್ಲಿ ಅಂತ ಹೇಳ್ಬಿಟ್ಟು. ಸಿ ಈಗ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಟೈಪ್ ಮಾಡಿರೋದು 1 2 3 4 5 6 7 8 ಎಷ್ಟು 1 2 3 4 5 6 7 8. ಓಕೆ, 8. ಇದನ್ನ ಕಂಪ್ಲೀಟ್ ಆಗಿ ಒಂದೇ ಕಾಲಮ್ ಅಲ್ಲಿ ಎಂಟರ್ ಮಾಡಿದ್ರೆ ಒಂದು 4 ಪೇಜ್ ಬೇಕು, ಕರೆಕ್ಟಾ? ಹೌದು sir. ಸೊ ಅದಕ್ಕಾಗಿ ಅವರು ಪೇಜ್ ಕಡಿಮೆ ಮಾಡೋದಕ್ಕೋಸ್ಕರ ಈ ತರ ಸ್ಕ್ವಯರ್ ಟೈಪ್ ಅಲ್ಲಿ ಟೈಪ್ ಮಾಡಿದ್ದಾರೆ. ನೀವೇನ್ ಮಾಡ್ಬೇಕು, ಇದು ಪ್ರಾಬ್ಲಮ್ ನ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ನಂಬರ್ಸು ಸಹ ನೀವು ಇದೇ ತರನೇ ಎಂಟ್ರಿ ಮಾಡ್ಕೋಬೇಕು, ಆಯ್ತಾ? ಇಲ್ಲ ಈ ತರ ಆದ್ರೂ ಎಂಟ್ರಿ ಮಾಡ್ಕೋಬಹುದು, ಬಟ್ ಈ ತರ ಕಾಲಮ್ ವೈಸ್ ಎಂಟ್ರಿ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಈಸಿ ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? ಎಸ್ ಸರ್. Yes, sir. ಸೊ ಈಗ ನೋಡಿ, ಟೋಟಲ್ 227 204 ಇದೆಲ್ಲ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ 201 ಇದ್ರ ಪಕ್ಕದಲ್ಲಿ ಒಂದೇ ಕಾಲಮ್ ಅಲ್ಲಿ ಈ ತರ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಅದು ಎಷ್ಟುದ್ದಾದ್ರೂ ಬರ್ಲಿ, ಎಕ್ಸೆಲ್ ಅಲ್ಲಿ ನಾವೇನಾದ್ರೂ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ. ಎಕ್ಸೆಲ್ ಅಲ್ಲಿ ಎಷ್ಟುದ್ದ ಬೇಕಾದ್ರೂ ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ಕ್ವಶನ್ ಪೇಪರ್ ಪಕ್ಕದಲ್ಲಿ ಇಟ್ಕೊಂಡು ಒಂದು ಬೆರಳು ನಂಬರ್ ಮೇಲೆ ಇಟ್ಕೊಂಡು ಒಂದೊಂದೇ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು. ನೀವು ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ನ ಇಟ್ಕೊಂಡು ಹಂಗೆ ಎಂಟ್ರಿ ಮಾಡ್ಕೊಂಡು ಹೋಗ್ತೀರಾ ಅಂತ ಆದ್ರೆ ನಂಬರ್ಸ್ ಕನ್ಫ್ಯೂಷನ್ಸ್ ಆಗುತ್ತೆ. ಒಂದು ನಂಬರ್ ಮಿಸ್ ಆದ್ರೂ ಸಹ ನಿಮ್ಗೆ ವ್ಯಾಲ್ಯೂ ಕರೆಕ್ಟ್ ಆಗಿ ಬರೋದಿಲ್ಲ, ಕರೆಕ್ಟಾ? ಎಸ್ ಸರ್. ನಂಬರ್ಸ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಬೇಕು. ನೀವು ಒಂದ್ಸಲಿ ಪೆನ್ಸಿಲ್ ಎತ್ಕೊಂಡು ಹೋದ್ರೆ ಎಂಟ್ರಿ ಮಾಡಿದ ತಕ್ಷಣ ಒಂದು ಟಿಕ್ ಹಾಕಿ, ಪರವಾಗಿಲ್ಲ, 1 hour ಟೈಮ್ ಇರುತ್ತೆ ನಿಮಗೆ. 2 ಪ್ರಾಬ್ಲಮ್ಗೆ ಆರಾಮಾಗಿ ಮಾಡ್ಕೋಬಹುದು. ನೀವು ಎಂಟ್ರಿ ಮಾಡೋದು ಒಂದು ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಬೇಕು, ಆಯ್ತಾ? ಎಕ್ಸಿಕ್ಯೂಷನ್ ಏನು, ಅಲ್ಲಿ ಝೆಡ್ ಟೆಸ್ಟ್ ಸೆಲೆಕ್ಟ್ ಮಾಡಿದ್ರೆ ಝೆಡ್ ಟೆಸ್ಟ್ ಬರುತ್ತೆ, ಟಿ ಟೆಸ್ಟ್ ಸೆಲೆಕ್ಟ್ ಮಾಡಿದ್ರೆ ಟಿ ಟೆಸ್ಟ್ ಬರುತ್ತೆ. ಓಕೆ, ಸೊ ಈಗ ನೋಡಿ,
ಈಗ ಯಾವ ಪ್ರಾಬ್ಲಮ್, ಈಗ ಇನ್ ಕೇಸ್ ಈ ಹೆಡ್ಡಿಂಗ್ ಕೊಟ್ಟಿಲ್ಲ, ನಾವು ಇದು ಝೆಡ್ ಟೆಸ್ಟ್ ಒನ್ ಟೇಲ್ ಅಂತಾನೆ ಯಾವ ತರ ಐಡೆಂಟಿಫಿಕೇಶನ್ ಮಾಡೋದು ಅಂತ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಲಾಟ್ಸ್ PG ಸೀಟ್ಸ್ ಬೇಸ್ಡ್ ಆನ್ ದ ಕಾಮನ್ ಇಂಟ್ರೆಸ್ಟ್ ಟೆಸ್ಟ್. ದ ಪಾಪ್ಯುಲೇಷನ್ ಆಫ್ ಆಲ್ ದ ಕಾಮನ್ ಇಂಟ್ರೆಸ್ಟ್ ಟೆಸ್ಟ್ ಸ್ಕೋರ್ಸ್ ಇನ್ ಇಂಡಿಯಾ ಆರ್ ನೋನ್ ಟು ಹ್ಯಾವ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಪ್ರಾಬ್ಲಮ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದಾರಾ? Yes, Yes, sir. sir. ಓಕೆ, Yes, ಪಾಪ್ಯುಲೇಷನ್ sir. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾದ್ರು ಕೊಟ್ಟಿದ್ರೆ ಯಾವ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ? Z test. ಝೆಡ್ ಟೆಸ್ಟ್. ಒಂದು Test. ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಈಗ ಜನರಲ್ ಆಗಿ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಷನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ ನೋಡಿ, ನಂಬರ್ ಆಫ್ ಅಬ್ಸರ್ವೇಷನ್ಸ್, ಇದು ನೆಕ್ಸ್ಟ್ ಇದು ಏನನ್ನ ಕೊಟ್ಕೊಂಡಿರ್ಲಿ, ನಮಗೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಷನ್ ಬಂದಿದ್ಯಾ, ಜಸ್ಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಝೆಡ್ ಟೆಸ್ಟ್ ಇಸ್ ಅಪ್ಲಿಕಬಲ್ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಸರ್ ಹೋಲ್ಡ್ ಅಲ್ಲಿ ಇದ್ದಾರೆ, ಅವ್ರಿಗೆ ಅಡ್ಮಿಟ್ ಮಾಡಿ ಸರ್. ಓಕೆ, ಓಕೆ, ಇದು ಗೊತ್ತಾಯ್ತಲ್ಲ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಷನ್ ಕೊಟ್ಟಾಗ ನಾವು ಝೆಡ್ ಟೆಸ್ಟ್ ಅಪ್ಲಿಕಬಲ್ ಮಾಡ್ಕೊಳ್ತೀವಿ. ಸೊ ಈಗ ನೆಕ್ಸ್ಟ್ ಏನ್ ಕೌಂಟ್ ಮಾಡಬೇಕು? ನಂಬರ್ ಆಫ್ ಪಾಪ್ಯುಲೇಷನ್ 1 2 3 4 5 6 7 8 8 ಅಂತ ಹೇಳಿದ್ರೆ 1 2 3 4 5 ಟೋಟಲ್ ಎಷ್ಟು? 40 ಇದಾರೆ, ಕರೆಕ್ಟ್ ಅಲ್ವಾ? 40, sir. ಟೋಟಲ್ 40. ಇವಾಗ ಸ್ಯಾಂಪಲ್ ಸೈಜ್ ಎಷ್ಟು ನಮ್ದು? 40, ಕರೆಕ್ಟಾ? Yes, sir. ಓಕೆ, ಸೊ ಈಗ ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಇದು ಕಂಡೀಷನ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್, ಪಾಪ್ಯುಲೇಷನ್ ಸೈಜ್ ಎಷ್ಟಿದ್ದಾರೆ? ಮೋರ್ ದ್ಯಾನ್ 30. 30. ಕರೆಕ್ಟ್ ಅಲ್ವಾ? ನಾವು ಕೌಂಟ್ ಮಾಡ್ಕೋಬಹುದು. ಇಲ್ಲಿ 40 ಇದ್ದಾರೆ, ಮೋರ್ ದ್ಯಾನ್ 30. ಸೊ ಅದಕ್ಕಾಗಿ ಇಲ್ಲಿ ಯಾವ ಒಂದು ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ? ಯಾವ ಟೆಸ್ಟ್ ಅಪ್ಲಿಕಬಲ್? ಝೆಡ್ ಟೆಸ್ಟ್. ಝೆಡ್ ಟೆಸ್ಟ್ ಅಪ್ಲಿಕಬಲ್. ಸೊ ಈ ತರ ನೀವು ಫಸ್ಟ್ ಕ್ಲಿಯರ್ ಆಗಿ ಒಂದ್ಸರಿ ಪ್ರಾಬ್ಲಮ್ ಓದ್ಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದಾರಾ, ಪಾಪ್ಯುಲೇಷನ್ ಎಷ್ಟಿದೆ, ಯಾವ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗೋಗ್ಬಿಟ್ರೆ ನೆಕ್ಸ್ಟ್ ಈಸಿಯಾಗಿ ನೀವು ಎಕ್ಸೆಲ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದೇನು ಕಷ್ಟ ಇಲ್ಲ, ಕರೆಕ್ಟಾ? ಎಸ್ ಸರ್. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ ನಾವು ಡೇಟಾನ ನೋಡ್ಕೊಂಡಿದೀವಿ. ನೋಡಿ, ಪ್ರಾಬ್ಲಮ್ ನಿಮ್ಮ ಹತ್ರ ಇದೆಯಾ? ಜೆರಾಕ್ಸ್ ಕಾಪಿ ಇಟ್ಕೊಂಡಿದ್ದೀರಾ? ಎಸ್ ಸರ್ ಇದೆ. ಓಕೆ, ಸೊ ಈಗ ನೋಡಿ, ಬೆಂಗಳೂರು, ನೀವು ಫಸ್ಟ್ ಬಂದ್ಬಿಟ್ಟು ನೀವು ಪ್ರಾಬ್ಲಮ್ ನೋಡಿದ ತಕ್ಷಣ ನೀವು ಹೈಪೋಥಿಸಿಸ್ ನ ಫ್ರೇಮ್ ಮಾಡೋದು ನಾನು ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಹೈಪೋಥಿಸಿಸ್ ಫ್ರೇಮ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಈಸಿ. ನಿಮ್ಗೆ 7 ಸ್ಟೆಪ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿಲ್ಲ ಅಂದ್ರೂ ಸಹ ಹೈಪೋಥಿಸಿಸ್ ನ ಫ್ರೇಮ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಡಿಸಿಷನ್ ಬರೀರಿ. ಯಾವ ರೀತಿನಲ್ಲಿ ಡಿಸಿಷನ್ ಬರೀಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ಇದು ಗೊತ್ತಾಯ್ತು ನಿಮಗೆ ಕ್ಲಿಯರ್ ಆಗಿ. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಲೇಟ್ ಆಗಿ ಅಡ್ಮಿಟ್ ಆಗಿರೋರಿಗೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟಿಂಗ್ ಇಂದ ನೋಡ್ಕೋಬಹುದು. ಓಕೆ, ಸೊ ಈಗ ನೋಡಿ, ಡಿಸಿಷನ್ ರೂಲ್ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ ತಾನೆ ನಿಮ್ಗೆ? ಝೆಡ್ ಟೆಸ್ಟ್ ಯಾವಾಗ, ಟಿ ಟೆಸ್ಟ್ ಯಾವಾಗ, ಎಫ್ ಟೆಸ್ಟ್ ಯಾವಾಗ ಅಂತ. ಎಸ್ ಸರ್, ಎಸ್ ಸರ್ ಗೊತ್ತಾಗಿದೆ. ಡಿಸಿಷನ್ ರೂಲ್. ಡಿಸಿಷನ್ ರೂಲ್ಸ್ ನಮಗೆ 3 ಡಿಸಿಷನ್ ರೂಲ್ಸ್ ಇದೆ. ಅದ್ರ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಕ್ರಿಟಿಕಲ್ ವ್ಯಾಲ್ಯೂ ಅಥವಾ ಟೇಬಲ್ ವ್ಯಾಲ್ಯೂ ಬೇಸ್ ಮೇಲೆ ಡಿಸಿಷನ್ ತಗೊಳ್ಳಿ. ಮತ್ತೆ ಇಲ್ಲ ನಿಮ್ಗೆ ಅದ್ರಲ್ಲಿ ಕಷ್ಟ ಅಂತ ಹೇಳಿದ್ರೆ ಪಿ ವ್ಯಾಲ್ಯೂ ನಲ್ಲಿ ಡಿಸಿಷನ್. ಓಕೆ, ಒಂದು, ಈಗ ಡಿಸಿಷನ್ ಬೇಸ್ಡ್ ಆನ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಬೇಸ್ ಮೇಲೆ ಏನಾದ್ರೂ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಕ್ರಿಟಿಕಲ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಟೇಬಲ್ ವ್ಯಾಲ್ಯೂ ಏನಾದ್ರೂ ಇದ್ರೆ ಏನ್ ಮಾಡ್ತೀವಿ? ನಲ್ ಹೈಪೋಥೆಸಿಸ್ accepted. ನೆಕ್ಸ್ಟ್, ಕ್ರಿಟಿಕಲ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ಟೇಬಲ್ ವ್ಯಾಲ್ಯೂ ಏನಾದ್ರೂ ಇದ್ರೆ ನಲ್ ಹೈಪೋಥೆಸಿಸ್ ರಿಜೆಕ್ಟೆಡ್. ಇದು ನೀವು ನಿಮಗೆ ಹಂಗೆ ಅದೇ ತರ ನೀವು ಹಂಗೆ ಯೋಚನೆ ಮಾಡಿ ಬರೀತೀರಾ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ. ಜಸ್ಟ್ ಇದನ್ನ ನೀವು ಏನು ನಿಮಗೆ ಗೊತ್ತಿದೋ ತಲೆನಲ್ಲಿ ಇದೆಯೋ ಅದನ್ನ ಟೈಪ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನೊಂದು 10 ಮಿನಿಟ್ಸ್ ಇದೆ ಇದು ಏನದು ಮೀಟಿಂಗ್ ಕ್ಲೋಸ್ ಆಗೋದಕ್ಕೆ. ಆಮೇಲೆ ಇನ್ನೊಂದ್ಸರಿ ಲಾಗಿನ್ ಮಾಡಿ. ಓಕೆ, ಸೊ ಕ್ಲೋಸ್ ಆಗುತ್ತೆ, 45 ಮಿನಿಟ್ಸ್ ಮಾತ್ರ ಟೈಮ್ ಕೊಡುತ್ತೆ. ಇದು ಬೇಸ್ಡ್ ಆನ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಕ್ಲಿಯರಾ? ನೆಕ್ಸ್ಟ್, ಈಗ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಬೇಸ್ ಮೇಲೆ ಡಿಸಿಷನ್ ತಗೊಳ್ಳೋದು ಇದು. ನೆಕ್ಸ್ಟ್ ಇನ್ನೇ ಯಾವ ಬೇಸ್ ಇದೆ ಅಂತ ಹೇಳಿದ್ರೆ ಪಿ ವ್ಯಾಲ್ಯೂ ಅಪ್ರೋಚ್. ಕರೆಕ್ಟಾ? ಪಿ ವ್ಯಾಲ್ಯೂ ಅಪ್ರೋಚ್ ಮೇಲೆ ಡಿಸಿಷನ್ ತಗೊಳ್ತೀವಿ. ಒಂದು ಪಿ ವ್ಯಾಲ್ಯೂ ಅಪ್ರೋಚ್ ನೋಡಿ, ಫಸ್ಟ್ ಬಂದ್ಬಿಟ್ಟು ನೀವು ಇದು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಅದು ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ಬಂದ್ಬಿಟ್ಟು ಕ್ರಿಟಿಕಲ್ ಅಥವಾ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಲೆಸ್ ದ್ಯಾನ್
ನೆಕ್ಸ್ಟ್ ಪಿ ವ್ಯಾಲ್ಯೂ ಬಂದ್ರೆ ಗ್ರೇಟರ್ ದ್ಯಾನ್. ಇದೆರಡು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಡಿಸಿಷನ್ ರೂಲ್ ಬರಿಬಹುದು. ಓಕೆ, ಇದನ್ನ ಮರಿಬಾರ್ದು, ಉಲ್ಟಾ ಹೇಳ್ಬಾರ್ದು. ಅಲ್ಲಿ ವೈವಾನಲ್ಲಿ ಕೇಳಿದಾಗ ಆರಾಮಾಗಿ ಹೇಳಿ, ಕರೆಕ್ಟ್ ಆಗಿ ಇನ್ ಕೇಸು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಬರಿತೀನಿ ಅಂತ ಬೇಕಾದ್ರೆ ಹೇಳಿ, ಬೇಕಾದ್ರೆ ಬರೀತಾರೆ, ಬರ್ಸ್ಕೊಳ್ತಾರೆ ಅಲ್ಲಿ. ಓಕೆ, ಸೊ ಈಗ ನೋಡಿ, ಪಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0.05 0 ಏನಾದ್ರು ಇತ್ತು ಅಂತ ಹೇಳಿದ್ರೆ ನಲ್ ಹೈಪೋಥೆಸಿಸ್ accepted. ಓಕೆ, ನೆಕ್ಸ್ಟ್ ಪಿ ವ್ಯಾಲ್ಯೂ ಲೆಸ್ ದ್ಯಾನ್ 0.05 ಏನಾದ್ರು ಇತ್ತು ಅಂತ ಹೇಳಿದ್ರೆ ನಲ್ ಹೈಪೋಥೆಸಿಸ್ Rejected. ಇವೆರಡೇ ನೀವು ಡಿಸಿಷನ್ ರೂಲ್ ಬೇಸ್ ಮೇಲೆ ಆರಾಮಾಗಿ ನೀವು ಪ್ರಾಬ್ಲಮ್ ನ ಈಸಿಯಾಗಿ ಮಾಡ್ಕೊಬಹುದು. ಇದನ್ನ ಡೈರೆಕ್ಟ್ ಆಗಿ ನೀವು ಎಕ್ಸೆಲ್ ಅಲ್ಲಿ ಫಸ್ಟ್ ಟೈಪ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ಹೇಳ್ತೀನಿ ಯಾವ ತರ ಮಾಡೋದು ಅಂತ. ಸಿ, ಝೆಡ್ ಟೆಸ್ಟ್ ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಮೋರ್ ದ್ಯಾನ್ 30 ಇರಬೇಕು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರ್ಬೇಕು. ಟಿ ಟೆಸ್ಟ್ ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 30 ಇರಬೇಕು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೊಟ್ಟಿರಬಾರ್ದು, ಆಗ ಟಿ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ. ಓಕೆ, ಅನೋವಾನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ಗ್ರೂಪ್ಸ್ ಕೊಟ್ಟಾಗ ಅನೋವಾ ಅಪ್ಲಿಕಬಲ್ ಆಗುತ್ತೆ. ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನೋವಾ ಇದಕ್ಕೆ ಅಪ್ಲಿಕಬಲ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈ ಎರಡು ಡಿಸಿಷನ್ ರೂಲ್ ಬೇಸ್ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಬೇಸ್ಡ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಬೇಸ್ ಮತ್ತೆ ಪಿ ವ್ಯಾಲ್ಯೂ ಅಪ್ರೋಚ್ ಮೇಲೆ ಇಷ್ಟು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ನಾಳೆನೂ ಟೈಮ್ ಇರುತ್ತೆ, ಇನ್ನೂ ಒಂದ್ಸರಿ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಟಿ ಟೆಸ್ಟ್, ಝೆಡ್ ಟೆಸ್ಟ್, ಎಫ್ ಟೆಸ್ಟ್ ರೂಲ್ಸ್, ಅನೋವಾ ರೂಲ್ಸ್ ಮತ್ತೆ ಎಂಟೈರ್ ರೆಕಾರ್ಡ್ ಅಲ್ಲಿ ಏನು ಬರೆಸಿದ್ದೀನಿ ಅದನ್ನ ಕ್ಲಿಯರ್ ಕಟ್ ಆಗಿ ಓದ್ಕೊಂಡ್ರೆ ನಿಮಗೆ ಅಲ್ಲಿ ನಾನು ಪಾಠ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಕ್ಲಿಯರಾ? ಓಕೆ, ಓಕೆ ಸರ್. ಇಷ್ಟು ಕ್ಲಿಯರ್ ಆಗಿದೆಯಲ್ವಾ? ಎಸ್ ಸರ್. ಓಕೆ, ಸೊ ಈಗ ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಬಂದ್ಬಿಟ್ಟು 40 ಇದೆ. ಯಾವ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ? ಝೆಡ್ ಟೆಸ್ಟ್. ಓಕೆ, ಈಗ ಈ ಝೆಡ್ ಟೆಸ್ಟ್ ಅಲ್ಲಿ 1 ವೇನಾ 2 ವೇನಾ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ರೀತಿನಲ್ಲಿ 1 ವೇ ಅಥವಾ 2 ವೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಆಕಾಂಕ್ಷ ಇದಾರ? ಓಕೆ, ಸೊ 1 ವೇ ಮತ್ತೆ 2 ವೇ ಅಂತ ಹೇಳಿದ್ರೆ 1 ವೇ ಅಂತ ಹೇಳಿದ್ರೆ ಇದು ಗ್ರೇಟರ್ ದ್ಯಾನ್ ಸಿಂಬಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಓನ್ಲಿ ಗ್ರೇಟರ್ ದ್ಯಾನ್ ಅಂತ ಹೇಳ್ಬಿಟ್ಟು ಹೇಳುತ್ತೆ, ಲೆಸ್ ದ್ಯಾನ್ ಬರಲ್ಲ. ಇದು 1 ವೇ, ಕರೆಕ್ಟ್ ಅಲ್ವಾ? ಸೊ ಡೈರೆಕ್ಷನಲ್ ಹೈಪೋಥಿಸಿಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ಅದು 1 ವೇ. ನಾನ್ ಡೈರೆಕ್ಷನ್ ಅಥವಾ ಅನ್ಡೈರೆಕ್ಷನಲ್ ಹೈಪೋಥಿಸಿಸ್ ಬಂತು ಅಂತ ಹೇಳಿದ್ರೆ 2 ವೇ. ಲೆಸ್ ದ್ಯಾನ್ ಅಷ್ಟೇ 1 ವೇ. ಸೊ ಇನ್ ಕೇಸ್ ಈಕ್ವಲ್ ನಾಟ್ ಈಕ್ವಲ್ ಏನಾದ್ರು ಬಂತು ಅಂತ ಹೇಳಿದ್ರೆ 2 ವೇ ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಇನ್ ಕೇಸ್ ಪ್ರಾಬ್ಲಮ್ ಅಲ್ಲಿ ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಇದೆ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು 1 ವೇ ಆಗುತ್ತೆ. ಓಕೆ, ಇದು ಈಕ್ವಲ್ ಇದೆಯಾ ಅಥವಾ ನಾಟ್ ಈಕ್ವಲ್ ಇದೆಯಾ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡೋದಕ್ಕೆ 2 ವೇ ಆಗುತ್ತೆ. ನಿಮ್ಗೆ ಪ್ರಾಬ್ಲಮ್ ನೋಡಿದ ತಕ್ಷಣ ನೀವು 1 ವೇ ಅಥವಾ 2 ವೇ ಅಂತ ಹೇಳ್ಬಿಟ್ಟು ಯಾವ ರೀತಿನಲ್ಲಿ ಐಡೆಂಟಿಫಿಕೇಶನ್ ಮಾಡೋದು ಅಂತ ಈಗ ಒಂದು ಹೇಳ್ತೀನಿ ನೋಡಿ. ಸಿ, ಬೆಂಗಳೂರು ಕಾಣಿಸ್ತಿದೆಯಲ್ಲ? ಎಸ್ ಸರ್. Yes, sir. ಓಕೆ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಲಾಟ್ಸ್ PG ಸೀಟ್ಸ್ ಬೇಸ್ಡ್ ಆನ್ ದ ಕಾಮನ್ ಇಂಟ್ರೆಸ್ಟ್ ಟೆಸ್ಟ್. ಓಕೆ, ಕಾಮನ್ ಇಂಟ್ರೆಸ್ಟ್ ಟೆಸ್ಟ್ ಮಾಡ್ತಾ ಇದಾರಂತೆ. ಪಾಪ್ಯುಲೇಷನ್ ಆಫ್ ಆಲ್ ಕಾಮನ್ ಇಂಟ್ರೆಸ್ಟ್ ಟೆಸ್ಟ್ ಸ್ಕೋರ್ಸ್ ಇನ್ ಇಂಡಿಯಾ ಆರ್ ನೋನ್ ಹ್ಯಾವ್ ಎ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ. ದ ಯೂನಿವರ್ಸಿಟಿ ಹೋಪ್ಸ್ ಟು ರಿಸೀವ್ ಅಪ್ಲಿಕೇಶನ್ ವಿತ್ ಎಂಟ್ರನ್ಸ್ ಸ್ಕೋರ್ ಓವರ್ 210 ಅಂತ ಹೇಳ್ಬಿಟ್ಟು ಇದೆ. ಇಲ್ಲಿ ಓವರ್ 210 ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಲೆಸ್ ದೆನ್? ಓವರ್ ಅಂದ್ರೆ ಗ್ರೇಟರ್ ದನ್ ಸರ್ ಅದು. ಕರೆಕ್ಟ್ ಅಲ್ವಾ? ಓವರ್ 210 ಅಂತ ಹೇಳಿದ್ರೆ ಮೋರ್ ದ್ಯಾನ್ 210 ಅಂತ ಹೇಳ್ಬಿಟ್ಟು ಅರ್ಥ ಗೊತ್ತಿದೆಯಲ್ಲ? ಎಸ್ ಸರ್. ಈಗ ಈ ಮೋರ್ ದ್ಯಾನ್ 210 ಒಂದು ಒನ್ ಡೈರೆಕ್ಷನಲ್ ಹೈಪೋಥಿಸಿಸ್ ಬರುತ್ತೆ. ಒಂದೇ ಕಡೆ ಮೋರ್ ದೆನ್ ಚೆಕ್ ಮಾಡ್ತಾ ಇದೀವಿ ಅಂದ್ರೆ ನಾವು ಹೇಳ್ಬೇಕು ಮೋರ್ ದೆನ್ 210 ಇದೆಯಾ ಅಥವಾ ಮೋರ್ ದೆನ್ 210 ಇಲ್ವಾ ಅಂತ. ಇದೆ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್, ಇಲ್ಲ ಅಂತ ಹೇಳಿದ್ರೆ ನಲ್ ಹೈಪೋಥಿಸಿಸ್. ಇದೇ ತರನೇ ನಾವು ಫ್ರೇಮ್ ಮಾಡೋದು. ಈಗ ಪ್ರಾಬ್ಲಮ್ ಅಲ್ಲಿ ನಾವು ಏನ್ ಚೆಕ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ 210 ಸ್ಕೋರ್ ಇದೆಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದೀವಿ. ಓಕೆ, ಸೊ ಎಂಟ್ರನ್ಸ್ ಟೆಸ್ಟ್ ಸ್ಕೋರ್ಸ್ ಈಸ್ ಮೋರ್ ದ್ಯಾನ್ 210. ಎಂಟ್ರನ್ಸ್ ಟೆಸ್ಟ್ ಸ್ಕೋರ್ಸ್ ಈಸ್ ನಾಟ್ ಮೋರ್ ದ್ಯಾನ್ 210. ನಲ್ ಹೈಪೋಥಿಸಿಸ್ ಸಿಕ್ತು, ಮತ್ತೆ ನಮಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂದ್ರೆ ಆಲ್ಟರ್ನೇಟಿವ್ ಮತ್ತೆ ನಲ್ ಹೈಪೋಥಿಸಿಸ್ ಎರಡು ಸಿಕ್ತು. ನೀವು ಪ್ರಾಬ್ಲಮ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಏನ್ ಚೆಕ್ ಮಾಡ್ಬೇಕು, ಏನ್ ಡೇಟಾ ಕೊಟ್ಟಿದ್ದಾರೆ, ಏನ್ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಮೇನ್ ಬಂದ್ಬಿಟ್ಟು ನೀವು ಹೈಪೋಥಿಸಿಸ್ ನ ಫ್ರೇಮ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅದ್ರ ಬೇಸ್ ಮೇಲೆ ಡಿಸಿಷನ್ ಕೊಡೋದು. ವ್ಯಾಲ್ಯೂನ ನೋಡ್ಕೊಂಡು ನೀವು ನಲ್ ಹೈಪೋಥಿಸಿಸ್ ಅಕ್ಸೆಪ್ಟ್ ರಿಜೆಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು.
ಓಕೆ. ಬಟ್ ಅಲ್ಲಿ ಎಕ್ಸಾಮ್ನರ್ ಏನಾದ್ರು ಕೇಳಿದಾಗ ಏನು ನಲ್ಲ ಹೈಪೋಥಿಸಿಸ್ ಯಾವ್ದು ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ನೀವು ಇನ್ಫಾರ್ಮೇಶನ್ ಹೇಳ್ಬೇಕು. ಓಕೆ, ಕ್ಲಿಯರಾ? ಎಸ್ ಸರ್. ಹಾ ಸರ್. ಓಕೆ. ಸೊ ಈಗ ಮೋರ್ ದ್ಯಾನ್ 210 ಅಂತ ಹೇಳ್ಬಿಟ್ಟಿದೆ. ಸೊ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಆಲ್ರೆಡಿ ನಾನು ಟೈಪ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ, ಸ್ಕೋರ್ಸ್ ಆಫ್ ದಿ ಪಾರ್ಟಿಸಿಪೆಂಟ್. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಓಕೆ, ಇಲ್ಲಿ ನಮ್ಗೆ ಪ್ರಾಬ್ಲಮ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ. ನೀವು ಇದನ್ನೇ ಡೈರೆಕ್ಟ್ ಆಗಿ ಎಕ್ಸೆಲ್ ಅಲ್ಲಿ ಹಂಗೆ ಟೈಪ್ ಮಾಡ್ಕೋಬೇಡಿ, ಆಯ್ತಾ? ಸೊ ಕಂಪ್ಲೀಟ್ ಆಗಿ ಕಾಲಮ್ ವೈಸ್ ಎಂಟ್ರಿ ಮಾಡ್ಕೋಬೇಕು. ಅದಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಂಟ್ರಿ ಮಾಡ್ತಾ ಮಾಡ್ತಾ ಅದನ್ನ ನಂಬರ್ನ ಟಿಕ್ ಹಾಕೊಂಡು ಎಂಟ್ರಿ ಮಾಡ್ಕೊಂಡು ಹೋಗಿ. ನಾನು ನೋಡಿ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲಾ ಡೇಟನ್ನು ಸಹ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿದ್ದೀನಿ. ಕಾಣಿಸಿದೆಯಲ್ವಾ? ಎಸ್ ಸರ್ ಎಸ್ ಸರ್. ಹಾ, ಟೋಟಲ್ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನೋಡಿ, ಈಗ ಟೋಟಲ್ ಇಲ್ಲಿ 40 ಇದೆ, ಕರೆಕ್ಟಾ? 40 ನಂಬರ್ಸ್ ಇದೆ. ಅದು ಕರೆಕ್ಟ್ ಆಗಿ 40 Yes, ಇದೆಯಾ sir. ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಇಲ್ಲಿ ನಂಬರ್ಸ್ ಹತ್ರ ಕ್ಲಿಕ್ ಮಾಡ್ಕೊಂಡು ಹಿಂಗ್ ತಗೊಬನ್ನಿ. ನಿಮ್ಗೆ ಇಲ್ಲಿ ಕೌಂಟ್ ಗೊತ್ತಾಗುತ್ತೆ ನೋಡಿ, 40 ಗೊತ್ತಾಗ್ತಿದ್ಯಲ್ಲ? 40. ಎಸ್ ಸರ್. ಆಮೇಲೆ ನೀವು ಮುಂದಕ್ಕೆ ಹೋಗ್ಬೇಕು. 39 ನಂಬರ್ಸ್ ಮಾತ್ರ ಎಂಟ್ರಿ ಮಾಡ್ಕೊಂಡು ಆನ್ಸರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದೆಲ್ಲ ಮಾಡಬಾರ್ದು. ಕ್ಲಿಯರ್ ಕಟ್ ಆಗಿ ಏನ್ ಡೇಟಾ ವ್ಯಾಲ್ಯೂ ಕೊಟ್ಟಿರ್ತಾರೋ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಓಕೆ. ಸೊ ಈಗ ನಾವು ಈ ಎಕ್ಸೆಲ್ ಅಲ್ಲಿ ನಮ್ಗೆ ಝೆಡ್ ಟೆಸ್ಟ್ಗೆ ಒನ್ ಟೈಲ್ ಝೆಡ್ ಟೆಸ್ಟ್ ಇಲ್ಲ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಡಮ್ಮಿ ಕಾಲಮ್ನ ಆಡ್ ಮಾಡ್ಕೊಳ್ತೀವಿ. ಇದು ಈಸಿ ಇದೆ, ಕರೆಕ್ಟ್ ಅಲ್ವಾ? ಡಮ್ಮಿ ಕಾಲಮ್ನ ಆಡ್ ಮಾಡ್ಕೊಳ್ತೀವಿ. ಎಸ್ ಸರ್. ಸೊ ಈಗ ಹೈಪೋಥಿಸಿಸ್ ನ ನಾವು ಕಾಣಿಸ್ತಿದೆ ತಾನೆ? ಸರ್ ಎಸ್ ಸರ್ ಕಾಣಿಸ್ತಿದೆ. ಹಾ ಸರ್. ಈಗ ನೋಡಿ, ಹೈಪೋಥಿಸಿಸ್ ನ ನಾವು ಫ್ರೇಮ್ ಮಾಡಿದ್ದೀವಿ. ಹೈಪೋಥಿಸಿಸ್ ನೀವು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ನನಗೆ ಗೊತ್ತಾದಂಗೆ ಹೇಳಿದ್ದೀನಿ. ಸೊ ನೋಡಿ, ಇಲ್ಲಿ ಮೋರ್ ದ್ಯಾನ್ 210 ಆರ್ ನಾಟ್ 210 ಅಂತ ಹೇಳ್ಬಿಟ್ಟು. ಸೊ ಇದನ್ನ ಹೈಪೋಥಿಸಿಸ್ ಅಲ್ಲಿ ಫ್ರೇಮ್ ಮಾಡಿದ್ರೆ ಫಸ್ಟ್ ಸ್ಟೆಪ್ ಏನು ನಮಗೆ ಪ್ರಾಬ್ಲಮ್ ಅಲ್ಲಿ 7 ಸ್ಟೆಪ್ ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಒಂದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ H1 ಇಂದ ಡಿನೋಟ್ ಮಾಡ್ತೀವಿ, ಮತ್ತೆ ನಲ್ ಹೈಪೋಥಿಸಿಸ್ H0 ಇಂದ ಡಿನೋಟ್ ಮಾಡ್ತೀವಿ, ಅಥವಾ HO ಇಂದ ಡಿನೋಟ್ ಮಾಡ್ತೀವಿ. ಸಿ, ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದೇರ್ ಈಸ್ ಅ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. H0 ಏನ್ ಹೇಳುತ್ತೆ ಅಂದ್ರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಓಕೆ. H1 ಏನು, ಈಗ ನಾವು ಪ್ರಾಬ್ಲಮ್ ಪ್ರಕಾರ ಎಂಟ್ರೆನ್ಸ್ ಸ್ಕೋರ್ ಈಸ್ ಮೋರ್ ದ್ಯಾನ್ 210 ಅವ್ರು ಹೇಳಿದ ಪ್ರಕಾರ ನಾವು ಒಪ್ಕೊಳ್ತಿದೀವಿ ಅಂತ. ಎಂಟ್ರೆನ್ಸ್ ಸ್ಕೋರ್ ಈಸ್ ಮೋರ್ ದ್ಯಾನ್ 210 ಅಂತ ಹೇಳಿದ್ರೆ ಎಸ್, ಮೋರ್ ದ್ಯಾನ್ 210. ಎಸ್ ಅನ್ನೋದಕ್ಕೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್, ನೋ ಅಂತ ಹೇಳಿದ್ರೆ ನಲ್ ಹೈಪೋಥಿಸಿಸ್. ಇದನ್ನ ಪದೇ ಪದೇ ಹೇಳಿದ್ದೀನಿ ಕ್ಲಾಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಎಸ್ ಸರ್ ಓಕೆ. ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ? ಎಂಟ್ರೆನ್ಸ್ ಸ್ಕೋರ್ ಈಸ್ ನಾಟ್ ಮೋರ್ ದ್ಯಾನ್ 210. ಈಗ ಹೈಪೋಥಿಸಿಸ್ ನ ಫ್ರೇಮ್ ಮಾಡಿದ್ದೀವಿ. ಓಕೆ. ಫಸ್ಟ್ ನೀವು ನಾಳೆ ನೀವು ಪ್ರಾಕ್ಟೀಸ್ ಮಾಡುವಾಗ ಹೈಪೋಥಿಸಿಸ್ ನ ಫ್ರೇಮ್ ಮಾಡೋದು ಕಲೀರಿ. ಓಕೆ. ಒಂದು 10 ಕ್ವಶನ್ ನೋಡ್ಕೊಂಡು ಹೈಪೋಥಿಸಿಸ್ ನ ನೋಡ್ದಿರಾ ಒಂದ್ಸರಿ ನೀವು ಫ್ರೇಮ್ ಮಾಡಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಹೇಳಿದ್ರೆ ಎಸ್ ದೇರ್ ಈಸ್ ಅ ಡಿಫ್ರೆನ್ಸ್ ಅಂತ ಬರ್ಬೇಕು ತಲೆಗೆ. ನಲ್ ಹೈಪೋಥಿಸಿಸ್ ಅಂತ ಹೇಳಿದ್ರೆ ದೇರ್ ಈಸ್ ನೋ ಡಿಫ್ರೆನ್ಸ್. ಅಲ್ಲಿ ಏನ್ ಹೇಳ್ತೀರೋ ಅದನ್ನ ನೋ ಡಿಫ್ರೆನ್ಸ್. ಓಕೆ. ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿದೆ. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮತ್ತೆ ನಲ್ ಹೈಪೋಥಿಸಿಸ್ ಗೊತ್ತಾಗಿದೆ. ಓಕೆ. ನಾವ್ ಏನ್ ಟೆಸ್ಟ್ ಮಾಡ್ತಿದೀವಿ? ಎಂಟ್ರೆನ್ಸ್ ಸ್ಕೋರ್ಸ್ ಬಂದ್ಬಿಟ್ಟು ಮೋರ್ ದ್ಯಾನ್ 210 ಇದೆಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದೀವಿ. ಓಕೆ. ಮೋರ್ ದ್ಯಾನ್, ಗ್ರೇಟರ್ ದ್ಯಾನ್ ಸಿಂಬಲ್ ರೆಪ್ರೆಸೆಂಟ್ ಆಗೋದಕ್ಕೆ ಇದು ಯಾವ ಟೈಲ್ ಟೆಸ್ಟ್? ಒನ್ ಟೈಲ್ ಟೆಸ್ಟ್. ಓಕೆ, ಕ್ಲಿಯರಾ? ಸರ್ ಓಕೆ. Yes, sir. ನೋಡಿ, ಎರಡನೇ ಸ್ಟೆಪ್ ಜನರಲ್ ಆಗಿ ನಾವು ಕ್ಲಾಸ್ ಅಲ್ಲಿ ಮಾಡ್ದಂಗೆ ಎರಡನೇ ಸ್ಟೆಪ್ ಏನು? ಝೆಡ್ ಟೆಸ್ಟ್. ಅಂದ್ರೆ ಟೆಸ್ಟ್, ವಿಚ್ ಟೆಸ್ಟ್ ಈಸ್ ಅಪ್ಲಿಕಬಲ್, ಡಿಟರ್ಮೈನ್ ದ ಅಪ್ಲಿಕಬಲ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಯಾವ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ? ಝೆಡ್ ಟೆಸ್ಟ್. ದಿಸ್ Z test ಮೀಟಿಂಗ್ ಯಾಕೆ ಅಪ್ಲಿಕಬಲ್ ಆಗುತ್ತೆ? ಟ್ರಾನ್ಸ್ಕ್ರಿಪ್ಟ್ ಅಂತ ಬರ್ತಾ ಇದೆ. ಏನಮ್ಮ? ಓಕೆ ಕೊಡಿ. ಟ್ರಾನ್ಸ್ಕ್ರೈಬ್ಡ್. ದಿಸ್ ಮೀಟಿಂಗ್ ಇಸ್ ಬೀಯಿಂಗ್ ಟ್ರಾನ್ಸ್ಕ್ರಿಪ್ಟ್ ಅಂತ ಬರ್ತಾ ಇದೆ. ಓಕೆ ಓಕೆ ಕೊಡಿ. ಸ್ಕ್ರೀನ್ ಕಾಣಿಸ್ತಿಲ್ವಾ? ಟ್ರಾನ್ಸ್ಕ್ರೈಬ್ ಕಾಣಿಸ್ತಿದೆ. ಓಕೆ. ಕಾಣಿಸ್ತಿದೆ ಸರ್, ಕಾಣಿಸ್ತಿದೆ. ಓಕೆ. ಸೊ ಈಗ ಟೆಸ್ಟ್ ಯಾವ್ದು ಅಪ್ಲಿಕಬಲ್ ಆಗುತ್ತೆ? ಝೆಡ್ ಟೆಸ್ಟ್ ಅಪ್ಲಿಕಬಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡಿಯೇಷನ್ ಇಸ್ ನೋನ್. ನೀವು ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಮಾಡುವಾಗ ಇದೇ ತರ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಅವ್ರಿಗೆ ಅರ್ಥ ಆಗುತ್ತೆ, ಈಸಿಯಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ.